ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ. ಮುಖ್ಯವಾಗಿ ನಾನು ನಮ್ಮ ಭೀಮಾ ಚಿತ್ರದ ನಾಯಕರಾದಂತಹ ದುನಿಯಾ ವಿಜಯ್ ಅವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತಾ, ಹಾಗೂ ಭೀಮಾ ಸಿನಿಮಾದ ಚಿತ್ರತಂಡದವರಿಗೂ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಪ್ರಮುಖ ವಿಷಯವಾಗಿ ನಾನು ದುನಿಯಾ ವಿಜಯ್ ಸರ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರು ಒಂದು ಸಾಮಾಜಿಕ ಕಳಕಳೆಯಿಂದ ಒಂದು ಒಳ್ಳೆಯ ಸಿನಿಮಾನ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಆದರೆ ಯುವಕರು ಯುವತಿಯರು, ಕಾಲೇಜ್ ಹುಡುಗಿಯರು ಹೇಗೆ ಇವತ್ತು ಹಾಳಾಗ್ತಾ ಇದ್ದಾರೆ ಅಂತ ಆ ಸಿನಿಮಾಲಿ ತೋರಿಸಲ್ಪಟ್ಟಿದೆ. ಮುಖ್ಯವಾಗಿ ಅವರ ಈ ಸಿನಿಮಾದಲ್ಲಿ ಜನಜಾಗೃತಿ ಮೂಡಿಸಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಗೆ ನಾವೆಲ್ಲರೂ ಕರ್ನಾಟಕದ ಜನತೆ ಅವ್ರ ಬೆನ್ನ ಹಿಂದೆ ಇದ್ದು ಇಂಥ ಒಂದು ಏನು ದಂಧೆಗಳು ನಡೀತಾ ಇದೆ, ಅವ್ರು ಹೇಳಿದಂತೆ ಇವತ್ತು ಯುವಕ ಯುವತಿಯರಿಗೆ ನಾನು ನಿನ್ನೆನೂ ಅವ್ರ ಪ್ರೆಸ್ ಮೀಟಲ್ಲಿ ಅವ್ರು ಮಾತಾಡಬೇಕಾದ್ರೆ ಹೇಳಿದ್ರು, ಒಂದು ಟ್ಯಾಬ್ಲೆಟ್ ತೋರಿಸ್ಕೊಂಡು ಜನ ಈ ಥರ ಟ್ಯಾಬ್ಲೆಟಿಂದನೂ ಹಾಳಾಗ್ತಾ ಇದ್ದಾರೆ ಅಂತ ಬಹಳ ಒಂದು ದಿಗ್ಭ್ರಮೆ ಆಗ್ತಾಯಿದೆ. ಮುಖ್ಯವಾಗಿ ಇದನ್ನು ನಾವು ಪೊಲೀಸ್ ಅಧಿಕಾರಿಯವರಿಗೆ ನಾವು ಕೈ ಮುಗಿದು ಕೇಳ್ಕೊಳ್ಳೋದು ಏನಂದರೆ, ಮುಖ್ಯವಾಗಿ ಈ ಮೆಡಿಕಲ್ ಶಾಪ್ಗಳ ಮೇಲೆ ನೀವೆಲ್ಲರೂ ಒಂದು ನೋಟಿಸ್ ಕೊಟ್ಟು ಇಂಥ ಟ್ಯಾಬ್ಲೆಟ್ ಮಾರಾಟ ಮಾಡಬಾರ್ದು. ಅಕಸ್ಮಾತ್ ಅವ್ರಿಗೆ ಯಾರಾದರೂ ಕಿಡಿಗಳು ಧಮಕಿ ಹಾಕಿ ಈ ಥರ ಮಾತ್ರೆ ತಗೊಳ್ತಾ ಇದ್ದಾರೆ ಅಂದರೆ ನೀವು ಇಮಿಡಿಯೇಟ್ಲಿ ನಮಗೆ ಇನ್ಫಾರ್ಮ್ ಮಾಡುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳು ಇಡೀ ಬೆಂಗಳೂರಿಗೆ ಒಂದು ನೋಟಿಸನ್ನು ಕೊಡಬೇಕು. ಆಮೇಲೆ ಇದು ಒಂದು ಸಿನಿಮಾ ಬಂದು ಅವರು ಹೇಗೆ ತೆಗೆದಿದ್ದಾರೆ ಅಂದರೆ ದುಡ್ಡುಗೋಸ್ಕರ ತೆಗೆದಿಲ್ಲ. ನನಗದು ತುಂಬ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಈ ಸಮಯದಲ್ಲಿ. ಯಾಕಂದರೆ ಎಲ್ಲರೂ ಇವತ್ತು ಸಿನಿಮಾ ಅಂದರೆ ಒಂದು ವ್ಯಾಪಾರ ಅಂದ್ಕೊಂಡಿದ್ದಾರೆ. ಆದರೆ ದುನಿಯಾ ವಿಜಯ್ ಅವರು ತಮ್ಮ ಎಲ್ಲ ಒಂದು ಈ ಸಿನಿಮಾ ತೆಗೆದ್ರೆ ಎಷ್ಟು ಕಷ್ಟ ಆಗುತ್ತೆ ಮತ್ತು ಎಷ್ಟೊಂದು ವಿರೋಧ ಬರ್ಬೋದು, ಯಾರೆಲ್ಲ ಅವ್ರಿಗೆ ಏನಾದರೂ ಅಕಸ್ಮಾತ್ ಹಿಂದೆಯಿಂದ ಅವ್ರಿಗೆ ಧಮಕಿಗಳು ಹಾಕ್ಬೋದು ಅಂತ ಗೊತ್ತಿದ್ದೂ ಅವರು ಧೈರ್ಯದಿಂದ ಈ ಸಿನಿಮಾ ತೆಗೆದು ಅದ್ರ ಬಗ್ಗೆ ಡೈರೆಕ್ಟಾಗಿ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಅವರಿಗೆ ಕರ್ನಾಟಕದ ಜನತೆ ಪರವಾಗಿ ಮತ್ತೊಂದು ಸಲ ನಾನು ನಿಮಗೆ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಅವ್ರ ಜೊತೆ ಇರೋಣ. ಇಂಥ ಒಂದು ನಡೆಯುತ್ತಿರುವ ಒಂದು ಕಾನೂನು ಬಾಹಿರ ಚಟುವಟಿಕೆಗೆ ಅವ್ರ ಜೊತೆ ಕೈ ಜೋಡಿಸಿ, ಎಲ್ಲೆಲ್ಲ ಈ ಬೆಂಗಳೂರಲ್ಲಿ ಈ ಥರ ನಡೀತಾ ಇದೆಯೋ ದಯವಿಟ್ಟು ಜನತೆ ಒಂದು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಿ. ಅವ್ರು ಬಂದಾಗ ಸರಿಯಾದ ಸಮಯಕ್ಕೆ ಅವ್ರು ಕೆಲಸ ಮಾಡ್ತಾರೆ. ಯಾಕಂದರೆ ಇನ್ನೊಂದು ವಿಷಯ ಏನಂದರೆ, ಎಲ್ಲ ಪೊಲೀಸರು ಒಳ್ಳೆಯವರು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಅದೇ ಥರ ಎಲ್ಲ ಪೊಲೀಸರು ಕೆಟ್ಟವರು ಅಂತಲೂ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಪೊಲೀಸರಲ್ಲಿ 100% ಪ್ರಾಮಾಣಿಕತೆ ಅನ್ನೋದಿದೆ. ಆದರೆ ಕೆಲವೊಂದು ಸನ್ನಿವೇಶಗಳಲ್ಲಿ ಕೆಲವೊಬ್ಬರಿಂದ ಈ ಥರ ಏನಾದರೂ ತೊಂದರೆಗಳಾಗ್ಬೋದು. ಆದರೆ ನಾವು ಪೊಲೀಸರಿಗೆ ಸರಿಯಾದ ಸಮಯಕ್ಕೆ ಇನ್ಫಾರ್ಮೇಷನ್ ಕೊಟ್ಟು ಧೈರ್ಯದಿಂದ ನಾವು ಜನರು ಮುಂದೆ ಬಂದು ಮಾತಾಡಿದೆ ಇದಕ್ಕೆಲ್ಲ ಒಂದು ಬಿಡುಗಡೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ದುನಿಯಾ ವಿಜಯ್ ಸರ್ ಹೇಳ್ದಂಗೆ ಅವ್ರ ಜೊತೆ ಇರೋಣ. ಯುವಕ ಯುವತಿಯರು, ಕಾಲೇಜ್ ಹುಡುಗಿಯರು ಇವತ್ತು ಹೇಗೆ ಹಾಳಾಗ್ತಾ ಇದ್ದಾರೋ, ಅದು ನಮ್ಮ ಮನೆ ಮಕ್ಕಳಾಗ್ಬೋದು, ಬೇರೆ ಮನೆ ಮಕ್ಕಳಾಗ್ಬೋದು, ಅವರೆಲ್ಲರೂ ಕಾಪಾಡುವ ಒಂದು ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನಾವು ಈ ವಿಷಯವಾಗಿ ದುನಿಯಾ ವಿಜಯ್ ಸರ್ ಜೊತೆ ಹೋರಾಡೋಣ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿನಿಮಾ ತಂಡದಲ್ಲಿ ಆ ಸಿನಿಮಾದಲ್ಲಿ ನಮ್ಮ ಅಕ್ಕ ತುಳಸಿ ಅಕ್ಕ ಅವರೊಬ್ಬರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೂ ನಮಗೆ ಪರಿಚಯಸ್ಥರು ಒಬ್ಬರು ಬ್ರದರು ಜಾಕ್ ಅಂತ ವಿನೋಬ ನಗರು, ಮತ್ತು ಆ ಫಿಲಮ್ನ ವಿಲ್ಲನ್ನು ನಮ್ಮ ಫ್ರೆಂಡವರು ರಿಲೇಷನ್ ಅಂತ ಹೇಳಿದ್ರು. ಆ್ಯಕ್ಚುಲಿ ಅವ್ರಿಗೆ ಕೆಲವ್ರಿಗೆ ನನ್ನ ಮುಖ ಪರಿಚಯ ಇಲ್ಲ, ಅದೇ ನಮ್ಮ ತುಳಸಿ ಅಕ್ಕ ಅವ್ರಿಗೆ ನಮ್ಮ ಪರಿಚಯ ಇದೆ. ಅವರೆಲ್ಲರಿಗೂ ಸಹ ಈ ಸಿನಿಮಾದಲ್ಲಿ ಒಗ್ಗಟ್ಟಾಗಿ ನೀವೆಲ್ಲರೂ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹಾಗೂ ಸಾಮಾಜಿಕ ಕಳಕಳೆಯಿಂದ ಈ ಸಿನಿಮಾ ಮಾಡಿರೋದಕ್ಕೆ ನಿಮ್ಮೆಲ್ಲ ಚಿತ್ರತಂಡಕ್ಕೂ ಒಂದು ತುಂಬ ಹೃದಯದ ಧನ್ಯವಾದನ ತಿಳಿಸ್ತೀನಿ. ಹಾಗೆ ಮುಖ್ಯವಾಗಿ ದುನಿಯಾ ವಿಜಯ್ ಸರ್ಗೆ ನನ್ನ ಕರ್ನಾಟಕದ ಜನತೆ ಪರವಾಗಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.